ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. A company hired one of its staff for 3 months. How much rent did it pay? ಸೊ ನೋಡಿ ಏನೇನ್ ಹೇಳ್ತಿದಾರೆ ಅವರು. ಸೊ ಅಡ್ವರ್ಟೈಸ್ ಕಂಪ್ನಿ ಏನ್ ಮಾಡ್ತಾ ಇದೆ, ಒಂದು ಫ್ಲೈಓವರ್ ಇದೆ ರೈಟ್. ಸೊ ಈ ತರ ಒಂದು ಫ್ಲೈಓವರ್ ಇದೆ, ಅಲ್ಲಿ ನಿಮ್ಗೆ ಈ ಕಡೆ ಸೈಡ್ ಅಲ್ಲಿ ನಿಮ್ಗೆ ಟ್ರಯಾಂಗುಲರ್ ಶೇಪ್ಡ್ ಫ್ರೀ ಸ್ಪೇಸ್ ಇದೆ ನಿಮ್ಗೆ, ಅಂದ್ರೆ ಟ್ರಯಾಂಗುಲರ್ ಶೇಪ್ಡ್ ವಾಲ್ ಇದೆ, ಇಲ್ಲಿ ಅಡ್ವರ್ಟೈಸ್ ಮಾಡ್ಕೋಬಹುದು ನೀವು. ಇದ್ರ ಸೈಡ್ಸ್ ಎಷ್ಟೆಷ್ಟು ಕೊಟ್ಟಿದ್ದಾರೆ, 122 meters. 22 meters. ಸೊ ಈ ತರ ಇದೆ. ನೆಕ್ಸ್ಟ್ ಸೊ ಅಡ್ವರ್ಟೈಸ್ ಮಾಡೋದಿಕ್ಕೆ ಎಷ್ಟು ಪರ್ ಮೀಟರ್ಸ್, ಏನ್ ಕರೆಕ್ಟ್ ಆಗಿ ಹೇಳಿ ಅದನ್ನ, ಏನ್ ಹೇಳ್ತಿದ್ದಾರೆ, rupees 5,000 per meter square per year. The company hired one of its staff for 3 months. ಸೊ 3 months ತಗೊಂಡಿದ್ದಾರೆ. 1 year ಗೆ ಅವರು ಪರ್ ಮೀಟರ್ ಸ್ಕ್ವೇರ್ ಗೆ 5,000 ಚಾರ್ಜ್ ಮಾಡ್ತಾ ಇದಾರೆ. ಸೊ ಹಾಗಿದ್ರೆ 3 months ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬೇಕು. ರೆಂಟ್ ಎಷ್ಟು ಪೇ ಮಾಡ್ಬೇಕು ಅವರು. ಸೊ 1 year ಇಟ್ಕೊಳ್ಳುತ್ತೆ, 1 year ಅಡ್ವರ್ಟೈಸ್ ಹಾಕ್ತಿರಾ ಅಲ್ಲಿಗೆ ಅಂತ ಹೇಳಿದ್ರೆ ಪರ್ ಮೀಟರ್ ಸ್ಕ್ವೇರ್ ಗೆ 5,000 rupees ಪೇ ಮಾಡ್ಬೇಕು ಅವರು. ಓಕೆ, ಸೊ ಇವಾಗ ಹೇಗ್ ಫಾರ್ಮ್ ಮಾಡ್ತೀರಾ ಇದಕ್ಕೆ ನೋಡಿ. ಸೊ ಫಸ್ಟ್ ಇದ್ರ ಏರಿಯಾ ಕ್ಯಾಲ್ಕುಲೇಟ್ ಮಾಡಿ. ಸೊ ಅವಾಗ ಎಷ್ಟು ಮೀಟರ್ ಸ್ಕ್ವೇರ್ ಗೆ ಅಂತ ಗೊತ್ತಾಗುತ್ತೆ. ಸೊ ಹೆರಾನ್ಸ್ ಫಾರ್ಮುಲಾ ಮುಖಾಂತರ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನ್ ಬರುತ್ತೆ, ಸೊ S will be equal to A plus B plus C divided by 2. So 122 plus 120 plus 22 divided by 2. So 6 ಬರುತ್ತೆ. 264 divided by 2 will be 132 meters. So semi perimeter is 132 meters. Therefore area will be equal to square root of S into S minus A into S minus B into S minus C. So which will be equal to square root of 132 into 132 minus 122 will be 10. 132 minus 120 will be 132 minus 22 will be 110. ಇಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, ಎಸ್ ಮೈನಸ್. ಸೊ ಇಲ್ಲೊಂದು ಸ್ಟೆಪ್ ಬರ್ಕೊಳ್ಳಿ ಬೇಕಾದ್ರೆ, ವಿಚ್ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಸ್ 132 ಟು 132 minus A, the first value 122. So last one will be 22. So 132 na 12 into 11. So 122 can be written as 12 into 11. Oh, good. So 110 can be written as 10 into 11. ಇಲ್ಲಿ ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. So you will get 12 square, 11 square, 10 square. So which will be equal to 12 into 11 into 10. So there are 132,320 meter square. 1,320 meter square. So for 1 meter they are charging 5,000 meters. For 1 meter square cost is 5,000 rupees per year. Per year means per 12 months. Per year first. That's for 12 months. So for 1 meter square cost is 5,000 rupees per year. That means for 12 months. 12 months. So 1 year under 12 months alva. So 12 months ga 1 meter square they will charge 5,000 rupees. So therefore for 1 meter square cost is
5,000 rupees divided by 12 for per month ಅಂತ ಮಾಡ್ಕೊಳ್ಳಿ ಈಗ per month. So next ಇವಾಗ ನಮ್ಮ ಹತ್ರ ಇರೋ ಏರಿಯಾ ಎಷ್ಟು? So for 1,320 meters square, cost is divide ಮಾಡ್ತೀರಾ multiply ಮಾಡ್ತೀರಾ? So 1,320 into 5,000 divided by 12. So 1 meter square ಗೆ ಇಷ್ಟ ಆದ್ರೆ 1,320 multiply ಮಾಡಿ ಪ್ರಥಮ್. 1 meter square ಗೆ ಕಾಸ್ಟ್ ಇಷ್ಟ ಆಗುತ್ತೆ. 1,320 ಗೆ 1,320 into 5,000 divided by 12. ಇದೆಷ್ಟು ಬರುತ್ತಪ್ಪ? 5,000 divided by 12. So ಇಲ್ಲೇ ಗೊತ್ತಾಗುತ್ತೆ ನಿಮಗೆ 12 1 times 12 1 times 12 110 times. 16 lakh ಬರುತ್ತಾ ನೋಡಿ? 12 110 1,320 ರೈಟ್. ಫಾರ್ 3 months ಅಲ್ವಾ? 1 month ಗೆ ನಿಮ್ಗೆ ಎಷ್ಟಾಗುತ್ತೆ ಈಗ? 5,50,000 rupees ಆಗುತ್ತೆ. 5 5 1 2 3 4 5,50,000 rupees. 5,50,000 rupees per month. So for 3 months the cost is 5 lakh. 1,320 into 5,000 by 12 into 3 into 3 ನು ಮಾಡ್ಕೋಬಹುದು, ಡೈರೆಕ್ಟ್ ಆಗಿ ಅಲ್ಲೇ ಮಾಡ್ಕೋಬಹುದು ಅಥವಾ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಕೂಡ ಮಾಡ್ಕೋಬಹುದು. ಸೊ ಇದು ಎಷ್ಟಾಗುತ್ತೆ? 5 3s are 15. 16,50,000 rupees. ಗೊತ್ತಾಗಿದೆಯಾ ಇದು? ನೆಕ್ಸ್ಟ್ ಇನ್ನೊಂದು ಮಾಡೋಣ. ಕ್ವಶನ್ ಓದಿ ಏನಿದೆ? ಇದೊಂದು ಮಾಡ್ಬಿಡೋಣ. ಇದೊಂದು ಕ್ವಶನ್ ಏನಿದೆ ಕ್ವಶನ್? There is a slide in a park. On one of its side walls has been painted in some color with the message "Keep the park clean." The sides of the wall are 15 meter, 11 meter, and 6 meter. Find the area 15 meter. ಓ, ಇದು ತುಂಬಾ ಸುಲಭ ಇದೆ. ಎಲ್ಲ ಕೊಟ್ಬಿಟ್ಟಿದ್ದಾರೆ ಪ್ರಥಮ್. ನೋಡಿ ಎಲ್ಲ ಕೊಟ್ಬಿಟ್ಟಿದ್ದಾರೆ ಅವ್ರೇನೆ. ಅವ್ರು ಹೇಳ್ದಂಗೆ ಏನೇನ್ ಕೊಟ್ಬಿಟ್ಟಿದ್ದಾರೆ? ಸೆಮಿ ಪೆರಿಮೀಟರ್ ಕೊಟ್ಟಿದ್ದಾರೆ. ಇಲ್ಲ, ಸೆಮಿ ಪೆರಿಮೀಟರ್ ಕೊಟ್ಟಿಲ್ಲ, ಬಟ್ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೈಡ್ಸ್ ಕೊಟ್ಟಿದ್ದಾರೆ. ಎ ವಿಲ್ ಬಿ 15 meters, B 11 meters, C 6 meters. So S will be 15 plus 11 plus 6. So ಇದನ್ನ ಮಾಡಿ ಬರುತ್ತೆ ನಿಮಗೆ. divided by 2 ಮಾಡಿದ್ರೆ you will get S value. So next area formula ಹಾಕಿದ್ರೆ you will get area value ಕೂಡ ಸಿಗುತ್ತೆ ನಿಮಗೆ. ಡೈರೆಕ್ಟ್ ಕ್ವಶನ್ ಇದು. ಇದು 69 ಲಾಸ್ಟ್ ಒನ್. ಸೆಮಿ ಪೆರಿಮೀಟರ್ ಎಷ್ಟು ಬರುತ್ತೆ? 32 by 2 16. 32 by 2 16 meters. So ಇದನ್ನ ಕ್ಯಾಲ್ಕುಲೇಟ್ ಮಾಡಿ you will get the answer. Okay. So next ನಾವು ಅದು ಯಾವ್ದು ಇದೊಂದು ಡೌಟ್ ಹೇಳಿದ್ರಲ್ಲ, ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್. ಏನಿದೆ ಕ್ವಶನ್? What length of tarpaulin meter wide by the main concrete tent of height 8 meter and base radius 6 meter? Assume that the extra length of material that will be required for hemispherical bowl made of brass has inner diameter 10.5 centimeter. Find the cost of tin plating it on the side inside at the rate of ₹16 per 100 cent. ಒಂದು ಹೆಮಿಸ್ಫೆರಿಕಲ್ ಬೌಲ್ ಇದೆ ನಿಮ್ಮ ಹತ್ರ. ಹೆಮಿಸ್ಫೆರಿಕಲ್ ಬೌಲ್ ಇದೆ.
ಸೊ ಅದಕ್ಕೆ 2 ಟೈಪ್ಸ್ ಆಫ್ ರೇಡಿಯಸ್ ಇರುತ್ತೆ ಅಲ್ವಾ, ಒಂದು ಇನ್ನರ್ ರೇಡಿಯಸ್, ಇನ್ನೊಂದು ಔಟರ್ ರೇಡಿಯಸ್. ಓಕೆ, ಸೊ ಈ ತರ ಒಂದು ಬೌಲ್ ಇದೆ ನಿಮ್ಮ ಹತ್ರ, ಹೆಮಿಸ್ಫಿರಿಕಲ್ ಬೌಲ್ ಇದೆ. ಸೊ ಇಟ್ಸ್ ಇನ್ನರ್ ಡಯಾಮೀಟರ್ ರೇಡಿಯಸ್. diameter. So Inner diameter. its inner diameter is 10.5 centimeters. Sir, ಅದು ಒಳಗಿಂದ ಮತ್ತೆ ಹೊರಗಡೆ. ಹಾ ಒಳಗಡೆದ ಮಾತ್ರ ನೋಡಿ, ಹೊರಗಡೆ ನಾನು ಟಚ್ ಮಾಡಿಲ್ಲ. ಓಕೆ, ಇನ್ನರ್ ಡಯಾಮೀಟರ್. Sir, draw ಮಾಡಿದ್ರೆ ಹೊರಗಡೆ ಮತ್ತೆ ಒಳಗಡೆ. ಹಾ ಹೌದು. ಸೊ ಒಳಗಡೆದ್ರಲ್ಲಿ ಮಾತ್ರ ಡಯಾಮೀಟರ್ ತಗೋಬೇಕು ನೀವು. 10.5 centimeters. ನೆಕ್ಸ್ಟ್ ಇನ್ನೇನ್ ಡೇಟಾ ಇದೆ? Find the cost of Cost of tin plating inside at the rate of 16 rupees per 100 meters. So cost ಏನ್ ಕೊಟ್ಟಿದ್ದಾರೆ, given cost is 16 rupees per 100 centimeters square. ಓಕೆ, ಸೊ ನೋಡಿ ಏನು ಹೇಳ್ತಿದ್ದಾರೆ. ಫಸ್ಟ್ ಹಾಗೆ ನೀವೇನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಜಸ್ಟ್ ಇನ್ಸೈಡ್ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಸರ್ಫೇಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಏನ್ ಮಾಡ್ಬೇಕು ನೀವು ಇವಾಗ, ಟಿನ್ ಪ್ಲೇಟ್ ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬಾರ್ದಿದೆ, ಜಸ್ಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಸೊ ಅಲ್ಲಿ ಟಿನ್ ಪ್ಲೇಟಿಂಗ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ CSA ಆಫ್ ಹೆಮಿಸ್ಫಿಯರ್ ಏನ್ ಬರುತ್ತೆ, so curved surface area of hemisphere will be 2 pi r square. 2 pi r square. So here radius value is, so they have given diameter. So diameter is 10.5 means radius will be 5.25. Alva 5.25 centimeters. 5.25 centimeters. ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಈಗ ನೀವು. ಸೊ ಇದೇನಾಗುತ್ತೆ ನಿಮ್ಗೆ 2 into 22/7 into, ಸೊ ನಾನು ರೇಡಿಯಸ್ ನ ಈ ತರ ಬರ್ಕೋಬಹುದಲ್ವಾ, 105 divided by 20. ಸೊ ಡೆಸಿಮಲ್ ಪಾಯಿಂಟ್ ನ ಶಿಫ್ಟ್ ಮಾಡ್ಕೊಳ್ತಾ ಇದೀನಿ ಕೆಳಗಡೆಗೆ. ಹಾ 7 ಇಂದ ನಾನು 105 ಡಿವೈಡ್ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಅಥವಾ ನೀವು ಡೆಸಿಮಲ್ ಅಲ್ಲಿ ಇಟ್ಕೊಳ್ತೀನಿ ಅಂದ್ರೂ ಇಟ್ಕೋಬಹುದು, ಡೆಸಿಮಲ್ ಡಿವಿಷನ್ ಮಾಡ್ತೀನಿ ಅಂದ್ರೆ 105 divided by 20. ಸೊ ಇವಾಗ ಏನಾಗುತ್ತೆ, ಇದು 2 1 times 2 10 times 7 1 times 7 1 times 7. So you are left out with 3. 7 15 is 35. Sorry, 7 5 is 35. So ಇವಾಗ ಏನೇನ್ ಕ್ಯಾನ್ಸಲ್ ಆಗುತ್ತೆ, 5 2 times 5 3 times 2 1 times 2 11 times. You are left out with 33. ಗೊತ್ತಾಗ್ತಾ ಇದೆಯಾ ಇದು ಕ್ಯಾಲ್ಕುಲೇಷನ್? ಸೊ 33 centimeters square. 33 centimeters. ಈಸಿ ಆಗಿ ಆಗೋಯ್ತು. ಸೊ ಇವಾಗ ಏನಾಗುತ್ತೆ ನಿಮ್ಗೆ, ಈಗ ಕಾಸ್ಟ್ ಫೈಂಡ್ ಔಟ್ ಮಾಡೋದಷ್ಟೇ. ಕಾಸ್ಟ್ ಏನಿದೆ, 16 rupees per 100 meter square. ಹಾಗೆ per 100 centimeter square. ಸೊ ಇದು ಕೂಡ ಸೆಂಟಿಮೀಟರ್ ಸ್ಕ್ವೇರ್ ಎಲ್ಲ ಇದೆ. ಸೊ ಹಾಗಿದ್ರೆ 1 centimeter square ಎಷ್ಟಾಗುತ್ತೆ, 16 divided by 100 per 1 centimeter square. ಇವಾಗ ನಾನು ಏನ್ ಮಾಡ್ತೀನಿ, 33 centimeters ಬೇಕು ಅಂತ ಹೇಳಿದ್ರೆ, ಸೊ rupees 16/100 into 33 ಮಾಡಿದ್ರೆ, so you will get the cost, which will be equal to, ಇಲ್ಲಿ ಸ್ವಲ್ಪ ನೀವು ಮಲ್ಟಿಪ್ಲೈ ಮಾಡೋದಕ್ಕೆ ಅವಕಾಶ ಮಾಡ್ಕೊತೀವಿ. 16/100 into 33. ಸೊ 16 into 33 ಮಾಡಿ ಡಿವೈಡ್ ಬೈ 100 ಮಾಡಿದ್ರೆ ಮುಗೀತು ಅಷ್ಟೇ. 528 divided by 100. That means 5.28 rupees. 5.28. Okay. Okay. So approximately 5 rupees per. ನೋಡಿ ಎಲ್ಲಿ ತೆಗಿರಿ ನೋಡೋಣ, ಇನ್ನೊಂದ್ಸಲ ಕ್ವಶನ್ ತೆಗಿರಿ.
ಏನ್ ತಪ್ಪಾಗಿದೆ? ರೇಡಿಯಸ್ ವ್ಯಾಲ್ಯೂ ಕರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದೀವಿ. ಕ್ಯಾನ್ಸಲೇಷನ್ ರೇಡಿಯಸ್ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು. ರೇಡಿಯಸ್ 2 ಟೈಮ್ಸ್ ಆರ್ ಸ್ಕ್ವೇರ್ ಇಲ್ಲಿ ಹೋಗಿದೆ. ಹಾಗಾಗಿ ಇದೇನಾಗುತ್ತೆ 2 ಇಂಟು 22/7 ಇಂಟು ನಾನು ಇದೇನು ಇಷ್ಟು ಸುಲಭವಾಗಿ ಹೋಯ್ತು ಅಂತ ಅನ್ಕೋತಿದ್ದೆ, ಅಲ್ಲಿ 2 ಟೈಮ್ಸ್ ಇದೆ. ಸೊ 105 ಡಿವೈಡೆಡ್ ಬೈ 20, 105 ಡಿವೈಡೆಡ್ ಬೈ 20. ಸೊ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ಸೊ 2 10 ಟೈಮ್ಸ್, 2 11, 2 10 times. So next 7 1 times, 7 15 times. Next 5 2 times, 5 2 21 times. Next 5 2 times, 5 3 times. So you are left out with 33 into 21 divided by 4. Right? 33 into 21 divided by 4. This is 693 divided by 4. So 4 ones are 4, left out with 2. 4 sevens are 28, left out with 1. 4 threes are 12, left out with 1. 4 twos are 8. 25. 173.25 meter square. Centimeter square. By 100 So by 100 by 100 into in by 100 to 170. So ಏನಾಗುತ್ತೆ ಈಗ ನಿಮಗೆ 173.25. So this is same as multiplying 16 into 1.7325. 16 into 1.7325. ಇದು ಮಾಡಿದ್ರೆ ನಿಮಗೆ ಬರುತ್ತಾ ಅದು 16 into 1.7325 ಬರುತ್ತೆ 27.72 72 ಅಂತ ಹೇಳ್ಬೇಕು 72 ಕೆಳಗಡೆ 2 zeros ಇರುತ್ತಲ್ಲ 100 ಇರುತ್ತೆ ಅದ್ ಮೇಲ್ಗಡೆ ಬಂದಾಗ ಅದು 1.7325 ಆಗುತ್ತೆ divided by 100 ಇಲ್ಲ 2 0 ಕರೆಕ್ಟ್ ಅಲ್ವಾ 2 0